ಇಲ್ಲಿ ಚಿತ್ರದುರ್ಗದಲ್ಲಿ ಜನಸಮೂಹ ನೋಡಿದ್ರೆ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಎಷ್ಟು ಜನರ ಪರ ಇದ್ದಾರೆ ಗೊತ್ತಾಗ್ತದೆ. ಪುಟ್ಟ ಹೋರಾಟಗಾರ, ಇಡೀ ದೇಶದೊಳಗೆ ಮೊದಲನೇ ಸಲ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸರ್ಕಾರಕ್ಕೆ ತಂದ ವ್ಯಕ್ತಿತ್ವ ಹೊಂದಿರುವ ಮಾನ್ಯ ಯಡಿಯೂರಪ್ಪ. ರೈತರ ಹೋರಾಟಗಾರ ಜೊತೆಗೆ ಹೋರಾಟ ಮಾಡಿದ ಒಬ್ಬ ವ್ಯಕ್ತಿ ಇಡೀ ರಾಜ್ಯವನ್ನು ಅದನ್ನು ಸರ್ಕಾರ ತರ್ತಾನಂದ್ರೆ ಅವ್ನ ಶಕ್ತಿ ಏನಿರ್ಬೋದು ನೀವು ನೋಡ್ಬೋದು. ಮೊದಲನೇ ಸಲ ಅವರು ಬೆಳಗಾವಿಗೆ ಬಂದಾಗ ಬರೀ 10 ಜನ ಇದ್ದರು ಜೊತೆಗೆ. ಅವರು ಇವತ್ತು ಇಡೀ ಕರ್ನಾಟಕ ಅವ್ರ ಜೊತೆಗದ. ಅದರಲ್ಲಿ ಹಿಂದುಳಿದ ಪ್ರದೇಶವಾದ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೆ ಭಾಳ ದೊಡ್ಡ ಕೊಡುಗೆ. ಅದಕ್ಕೆ ಅವರ ಅಭಿಮಾನಿಗಳು ಹೆಚ್ಚು. ಅದರಲ್ಲಿ ಬೆಳಗಾವಿ ಕರ್ನಾಟಕದ ಒಂದು ಗಂಡ ಮೆಟ್ಟಿನ ಊರದು. ಕರ್ನಾಟಕದ ಭಾಗ ಮೊದಲನೇ ಸಲ ಭಾಳ ಜೋರಾಗಿ ಮರಾಠಿ ಜನರಿಗೆ ತೋರಿಸಿಕೊಟ್ಟ ವ್ಯಕ್ತಿತ್ವ ಹೊಂದಿರುವ ಯಡಿಯೂರಪ್ಪ 2 ಸಲ ಅಸೆಂಬ್ಲಿ ಬೆಳಗಾವಿಯಲ್ಲಿ ಮಾಡಿದ್ರು. ಅದರ ಜೊತೆಗೆ ಇವತ್ತು ವಿಧಾನಮಂಡಲ ಒಂದು ಕಟ್ಟಡವನ್ನು ಬೆಳಗಾವಿಯಲ್ಲಿ ಕಟ್ಟಿ ಇದು ಕರ್ನಾಟಕದ ಗಂಡ ಹುಲಿ ಅಂತ ಪ್ರಸಿದ್ಧ ಆದ್ರೆ. ನಮ್ದೆಲ್ಲ ಹಿಂದುಳಿದ ಪ್ರದೇಶ ಅಂತ ಹೇಳಿದೆ, ಕಲ್ಯಾಣ ಕರ್ನಾಟಕ ಇರ್ಬೋದು ಅಥವಾ ನಮ್ಮ ಕಿತ್ತೂರು ಕರ್ನಾಟಕ. ಇವತ್ತು ನೀರಾವರಿ ಇರ್ಬೋದು ಅಥವಾ ಶಿಕ್ಷಣ ಇರ್ಬೋದು, ಇದನ್ನೆಲ್ಲನೂ ಭಾಳ ದೊಡ್ಡ ಕೊಡುಗೆ ಮಾಡಿದೆ. ಮೊದಲನೇ ಸಲ ಕರ್ನಾಟಕದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಅದನ್ನು ಎಲ್ಲಿ ಮಾಡಿದ್ರೆ ಅದು ಬೆಳಗಾವಿಯಲ್ಲಿ ಮಾಡಿದ್ರು. ಯಡಿಯೂರಪ್ಪರು ಸ್ವತಃ 5 ದಿವಸ ಅಲ್ಲಿ ಸ್ವತಃ ಇದ್ದು ತಾವು ಸ್ವತಃ ಸ್ಟೇಜ್ ಮ್ಯಾಗ ಡಾನ್ಸ್ ಮಾಡಿದ್ದು ಉದಾಹರಣೆ ನಾವು ನೋಡಿದ್ದೀವಿ. ಅಷ್ಟು ಅಭಿಮಾನದಿಂದ ಕೆಲಸ ಮಾಡಿದ ಯಡಿಯೂರಪ್ಪ ಭಾಳಷ್ಟು ಅವರಿಗೆ ಉತ್ತರ ಕರ್ನಾಟಕ ಜನ ಎಷ್ಟು ಹೇಳಿದ್ರು. ಅದರಲ್ಲಿ ಕೃಷ್ಣಾ ನದಿಯ ಮಹಾಪುರ ಬಂದಾಗ ನನ್ನ ಊರು ಅದು ಪಕ್ಕದ, ನನ್ನ ಊರಲ್ಲೇನೆ ಮಹಾಪುರ ಇತ್ತು. 3 ದಿವಸ ಸ್ವತಃ ನಿಂತು ನಾಳೆ ಮುಖ್ಯಮಂತ್ರಿ ಇದ್ದರು. ಪ್ರತಿಯೊಂದು ಮನೆ ಕಳ್ಕೊಂಡವ್ರಿಗೆ 5 ಲಕ್ಷ ರೂಪಾಯಿ ಐತಿಹಾಸಿಕ ಮನೆ ಕಟ್ಟಲಿಕ್ಕೆ ಕೊಟ್ಟ ವ್ಯಕ್ತಿತ್ವ ಹೊಂದಿರೋರು ಇವತ್ತು ಜನರ ಮನಸ್ಸಿನಲ್ಲಿ ಕೂತಿದ್ದಾರೆ. 0% ಬಡ್ಡಿಯಲ್ಲಿ ರೈತರಿಗೆ ಸಾಲ ಮಾಡಿದ ಧೀಮಂತ ನಾಯಕ ಯಡಿಯೂರಪ್ಪ ಅವರು. ಸರ್, ಇದೇ ಯಡಿಯೂರಪ್ಪನವರು ಕಳೆದ 50 ವರ್ಷದ ಮುಂಚೆ ಯಾವುದೋ ಒಂದು ಸಮಾವೇಶ ಅಥವಾ ಏನೋ ಒಂದು ಪ್ರೋಗ್ರಾಮ್ ಮಾಡ್ತಿದ್ರು ಅಂತ ಕೇವಲ 100ರಿಂದ 150 ಜನ ಸೇರ್ತಿದ್ರು. ಅದೇ ಇಂದು 1000 ಲಕ್ಷ ಗಟ್ಟಲೆ ಜನ ಸೇರ್ತಾ ಇದ್ದಾರೆ. ಅವರ ಒಂದು ಈ ಮುನ್ನಡೆಗೆ ಯಾವುದು ಅವರ ಪರಿಶ್ರಮ ಕಾರಣ? ಅಲ್ಲ ನೋಡಿ, ಆ ಕಾಲದಿಂದ ಒಬ್ಬ ವ್ಯಕ್ತಿ ಸೈಕಲ್ದಿಂದ ಓಡಾಡಿ ಪಕ್ಷವನ್ನು ಕಟ್ಟಿದ್ದಾರೆ. ಆ ಪಕ್ಷ ಕಟ್ಟಿದ ಜೊತೆಗೆ ಇಡೀ ಕರ್ನಾಟಕವನ್ನು ಏಳಿಗೆಯನ್ನು ಮಾಡಿದ್ದಾರೆ. ಅದನ್ನು ಇವತ್ತು ಅವರ ಅಭಿಮಾನಿಗಳು ಇವತ್ತು ಅವ್ರು ನೋಡ್ಬೋದು. ಇಲ್ಲಿ ಚಿತ್ರದುರ್ಗದಲ್ಲಿ ಜನಸಮೂಹ ಎಷ್ಟು ಜನ. ಅದಕ್ಕೆ ಅವರಿಗೆ ಇನ್ನೂ ಕರ್ನಾಟಕ ಜನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಇವತ್ತು ನಿವೃತ್ತಿ ಅಂತ ಅವ್ರು ಹೇಳಿದ್ದಾರೆ, ಜನ ಬಿಡೋಲ್ಲ ಅವ್ರನ್ನ. ಸರ್, ಈ 50 ವರ್ಷ ಜರ್ನಿಯಲ್ಲಿ ಅವರಿಂದ ಒಂದು ಪ್ರಮುಖವಾದ ಅಂಶ ಸಾಮಾನ್ಯ ಜನರು ತಿಳ್ಕೋಬೇಕು, ಕಲಿಬೇಕು ಅನ್ನೋ ಒಂದು ಅಂಶ ಆದರೆ ಅವರ ಜೀವನದಲ್ಲಿ ಹೋರಾಟಗಾರ ಛಲ ಹಿಡಿದ್ರೆ ಬಿಡೋ ವ್ಯಕ್ತಿ ಅಲ್ವಾ, ನುಡಿದಂತ ನಡೆಯುವ ವ್ಯಕ್ತಿ. ಮತ್ತು ಒಮ್ಮೆ ವಚನ ಕೊಟ್ಟರೆ ಆ ವಚನವನ್ನು ಎಂದೂ ಅವರು ಅಲ್ಲಗಳಿಲ್ಲ ಅಂತ ವ್ಯಕ್ತಿತ್ವ ಹೊಂದಿರು ಜನ. ಪೂರ್ಣ ನಂಬಿಕೆ ಅವ್ರ ಮೇಲೆ ಅದ. ಸರ್, ಈ ಒಂದು ಯಾತ್ರೆ ಮುಂದಿನ ಚುನಾವಣೆ 2028ರ ಚುನಾವಣೆಗೆ ಯಾವ ರೀತಿಯಾಗಿ ಲಾಭ ಆಗುತ್ತೆ? ಇವತ್ತು ಚುನಾವಣೆಯಿಂದ ಇದನ್ನು ಮಾಡಿದಾರಂತಲ್ಲ, ಪಕ್ಷಾತೀತವಾಗಿ ಅಭಿಮಾನಿಗಳು ಬಂದಿದ್ದಾರೆ. ಅವನ ಅಭಿಮಾನಿಗಳು ಎಲ್ಲ ಪಕ್ಷದವರು ಇದ್ದಾರೆ. ಅದಕ್ಕೆ ಇದಕ್ಕೆ ಪಕ್ಷದಕ್ಕಿಂತ ಆದರೆ ಒಂದು ಶಕ್ತಿ ಈ ನಾಳಿನ ಇದಕ್ಕೆ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಹೊರ ಹೊಮ್ಮುತ್ತದೆ. ಸರ್, ಈ ಒಂದು ಚಿತ್ರದುರ್ಗ ಕಲ್ಲಿನ ಕೋಟೆ, ಗಂಡು ಮೆಟ್ಟಿದ ನಾಡು, ಒನಕೆ ಓಬವ್ವನ ಬೀಡು, ಇಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿದೆ ಸರ್? ಅಲ್ಲ, ಅದೇ ಹೇಳಿದೆ, ಇತಿಹಾಸ ಅಂದರೆ ಈ ಭಾಗದಲ್ಲಿ ಗಂಡು ಮೆಟ್ಟು ಒನಕೆ ಓಬವ್ವನ ನಾಡಿದ್ದು ಯಡಿಯೂರಪ್ಪ ಅವ್ರು ಬರ್ತಾ ಇದ್ದಾರಂದ್ರೆ ಎಷ್ಟು ಜನ ಖುಷಿದ್ದಾರೆ. ಇದು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಅಂಥ ಹೋರಾಟಗಾರ